ಆತ್ಮೀಯ ಪಾಲಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ತಮ್ಗೆಲ್ರಿಗೂ ಕೂಡ ಈ ನಮ್ಮ ವಿ ಚಾಲೆಂಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ದೊಡ್ಡಮನಿ ಸರ್. ವಿಶೇಷವಾಗಿ ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ವಿವಿಧ ವಸತಿ ಶಾಲೆಗಳ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ನಾವು ಇವತ್ತಿನ ದಿನ ನೋಡೋಣ. ಅದರಲ್ಲಿ ಒಂದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬಗ್ಗೆ, RMS ಒಂದು ಸ್ಕೂಲಿನ ಒಂದು ವ್ಯವಸ್ಥೆ ಬಗ್ಗೆ, ಅಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬಗ್ಗೆ ಇವತ್ತಿನ ದಿನ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಿ ಚಾಲೆಂಜ್ ಕೋಚಿಂಗ್ ನ ಒಂದು ವಿಳಾಸ ಎಲ್ಲಿದೆ ಅಂದ್ರೆ, ಗಿರಿನಗರ ಆರ್ಯಭಟ PU ಕಾಲೇಜ್ ಎದುರುಗಡೆ, ಕಲಘಟಗಿ ರಸ್ತೆ, ಧಾರವಾಡ. ಅದೇ ರೀತಿ ನಮ್ಮ ವಿ ಚಾಲೆಂಜ್ ಕೋಚಿಂಗ್ ನಲ್ಲೇ ಸೈನಿಕ, ನವೋದಯ, ಕಿತ್ತೂರು, RMS, ಮುರಾರ್ಜಿ, ಅಳಿಕೆ ಹೀಗೆ ಮುಂತಾದ ಒಂದು ವಸತಿ ಒಂದು ಶಾಲೆಗಳ ಒಂದು ಪರೀಕ್ಷಾ ಪೂರ್ವ ತರಬೇತಿಯನ್ನ ಸ್ಥಾಪನೆ ಮಾಡಿದೀವಿ. ನಮ್ಮಲ್ಲಿ 4 ಮತ್ತು 5ನೇ ತರಗತಿ ಮಕ್ಕಳಿಗಾಗಿ CBSE, ICSE ಮತ್ತು ಸ್ಟೇಟ್ ಸಿಲೆಬಸ್ ಅನ್ನು ನಾವು ನಮ್ಮಲ್ಲಿ ಬೋಧನೆಯನ್ನು ನೀಡಲಾಗುತ್ತದೆ. ಜೊತೆಗೆ ಇಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿನೂ ಕೂಡ ಎರಡೂ ಮಾಧ್ಯಮದಲ್ಲಿ ನಮ್ಮಲ್ಲಿ ಬೋಧನೆಯನ್ನು ನೀಡಲಾಗುತ್ತದೆ. ಇಲ್ಲಿ ವಸತಿ ಸಹಿತ ಮತ್ತು ವಸತಿ ರಹಿತನೂ ಕೂಡ ನಮ್ಮಲ್ಲಿ ಅವಕಾಶವಿದೆ. ನಮ್ಮ ವಿ ಚಾಲೆಂಜ್ ಕೋಚಿಂಗ್ ನಲ್ಲಿ ತಮ್ಮ ಮಕ್ಕಳನ್ನ ಏನಾದ್ರೂ ಅಡ್ಮಿಷನ್ ಮಾಡ್ಬೇಕು ಅಂತಂದ್ರೆ, ಅಥವಾ ಏನಾದ್ರೂ ಮಾಹಿತಿ ಏನಾದ್ರೂ ತಿಳಿದುಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಕೆಳಗಡೆ ಕಾಣ್ತಿರ್ತಕ್ಕಂಥ ಯಾವ್ದಾದ್ರು ಒಂದು ಫೋನ್ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಡ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್. ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಸೇರಿಸ್ಬೇಕಂತೇಳಿ ಪ್ರತಿಯೊಬ್ಬ ಪಾಲಕರ ಒಂದು ಆಸೆ ಆಗಿರುತ್ತೆ. ತಮ್ಮ ಮಕ್ಕಳನ್ನ ಏನಾದ್ರೂ ನೀವು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಏನಾದ್ರೂ ಸೇರಿಸ್ಬೇಕಾಗಿತ್ತಂತಂದ್ರೆ, ಪ್ರಸ್ತುತದಲ್ಲಿ ಆ ಮಗು 5ನೇ ತರಗತಿಯಲ್ಲಿ ಓದುತ್ತಿರ್ಬೇಕು. ಆ ಒಂದು ಸಂದರ್ಭದಲ್ಲಿ RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ನ ಒಂದು ಆಡಳಿತ ಕಡೆಯಿಂದ ಒಂದು ಪ್ರವೇಶ ಪರೀಕ್ಷೆ ಅಂತ ಮಾಡ್ಕೋತಾರೆ. ಆ ಪ್ರವೇಶ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಏನಾದರೂ ರ್ಯಾಂಕ್ ಅನ್ನು ಪಡೆದುಕೊಂಡ್ರೆ, ಸೆಲೆಕ್ಷನ್ ಆದ್ರೆ ನೆಕ್ಸ್ಟ್ ಇಲ್ಲಿ RMS ಸ್ಕೂಲ್ಗಳಿಗೆ ಜಾಯಿನ್ ಆಗ್ಬೋದು. ಅಲ್ಲಿರ್ತಕ್ಕಂಥ ಮಾಹಿತಿ ಅಂದ್ರೆ, RMS ಶಾಲೆಗಳು ಅಂದ್ರೆ ಇದರ ಒಂದು ಗುರಿ ಉದ್ದೇಶ ಏನಂದ್ರೆ, ಇಲ್ಲಿ ರಕ್ಷಣಾ ಸಿಬ್ಬಂದಿ ಮತ್ತು ನಾಗರಿಕರ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಒಂದು ಶಿಕ್ಷಣ ಮತ್ತು ಮಿಲಿಟರಿ ತರಬೇತಿಯನ್ನು ನೀಡುವುದು ಇದರ ಒಂದು ಮುಖ್ಯ ಒಂದು ಉದ್ದೇಶವಾಗಿದೆ. ಜೊತೆಗೆ ಇದರ ಒಂದು ಪಠ್ಯಕ್ರಮ ಯಾವ ರೀತಿ ಅಂತಿದೆ ಅಂದ್ರೆ, ಇಲ್ಲಿ CBSE ಮಾದರಿಯಲ್ಲಿ ಈ ಒಂದು ಪಠ್ಯಕ್ರಮ ರಚನೆ ಆಗಿರುತ್ತೆ. ಇಲ್ಲಿ ಜೊತೆಗೆ ಸೌಲಭ್ಯಗಳು, ಈ ಶಾಲೆಗಳು ವಸತಿ ಸಹಿತ ಶಾಲೆಗಳಾಗಿವೆ, ಅಂದ್ರೆ ಬೋರ್ಡಿಂಗ್ ಶಾಲೆಗಳಾಗಿವೆ. ಇಲ್ಲಿ ಶಿಸ್ತು, ಕ್ರೀಡೆ ಮತ್ತು ಶೈಕ್ಷಣಿಕ ಬೋಧನೆಗೆ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಒತ್ತನ್ನು ಏನಪ್ಪಾ ಅಂತಂದ್ರ ಕೊಡ್ತಾ ಇದ್ದಾವೆ. ಜೊತೆಗೆ ಈ ಒಂದು ಮೀಸಲಾತಿನೂ ಕೂಡ ಏನಪ್ಪಾ ಅಂತಂದ್ರೆ, ಪ್ರವೇಶ ಪರೀಕ್ಷೆಯಲ್ಲಿ ಮಕ್ಕಳಿಗಾಗಿ ಏನಪ್ಪಾ ಅಂತಂದ್ರೆ ಮೀಸಲಾತಿ ಅಂದ್ರೆ ರಿಸರ್ವೇಶನ್ ಕೂಡ ನೀಡಲಾಗಿದೆ. ನೋಡ್ರಿ, 75% ರಿಸರ್ವೇಶನ್ ಅನ್ನ ಭೂಸೇನಾ, ನೌಕಾಸೇನಾ, ವಾಯುಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರ್ತಕ್ಕಂಥ ಅಧಿಕಾರಿಗಳ ಒಂದು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ 75% ಒಂದು ಮೀಸಲಾತಿಯನ್ನ ರಿಸರ್ವೇಶನ್ ಮಾಡಲಾಗಿದೆ. ಜೊತೆಗೆ ಮಾಜಿ ಸೈನಿಕರ ಮಕ್ಕಳಿಗೂ ಕೂಡ ಏನಪ್ಪಾ ಅಂತಂದ್ರೆ 75% ಒಂದು ಮೀಸಲಾತಿ ನೀಡಲಾಗಿದೆ. ಅದರ ಜೊತೆಗೆ 25% ಮೀಸಲಾತಿಯನ್ನ ಸಾಮಾನ್ಯ ನಾಗರಿಕರ ಒಂದು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ರಿಸರ್ವೇಶನ್ ಕೊಡಲಾಗಿದೆ. ಅದರ ಜೊತೆಗೆ ಒಂದು ಪ್ರವೇಶ ಪರೀಕ್ಷೆ ಅಂದ್ರೆ, ಇಲ್ಲಿ ಪ್ರವೇಶ ಪರೀಕ್ಷೆಯನ್ನು ತಗೋತಾರಲ್ಲ, ಯಾವ ಭಾಷೆಯಲ್ಲಿ ಇರುತ್ತೆ ಅಂತ ಕೇಳಿದಾರ. ಹಿಂದಿ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ, 2 ಭಾಷೆಗಳಲ್ಲಿ ಮಾತ್ರ ಏನಪ್ಪಾ ಅಂತಂದ್ರೆ ಈ ಒಂದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲಿನ ಒಂದು ಪ್ರವೇಶ ಪರೀಕ್ಷೆಯನ್ನ ಮಾಡ್ತಾರೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಮುಂದೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮಾಧ್ಯಮಕ್ಕೆ ಯಾವುದೇ ಮೀಸಲಾತಿ ಇರುವುದಿಲ್ಲ. ಇಲ್ಲಿ ಮಾಧ್ಯಮಕ್ಕೆ ಯಾವುದೇ ಮೀಸಲಾತಿ ಇರುವುದಿಲ್ಲ ಅಂತಂದ್ರೆ, ನೀವು ಏನಾದ್ರೂ ಅಪ್ಲಿಕೇಶನ್ ಅಂದ್ರೆ ಪ್ರವೇಶ ಪರೀಕ್ಷೆ ಬಿಟ್ಟಾಗ ಅಲ್ಲಿ ನೀವೇನಾದ್ರೂ ನಿಮ್ಮ ಮಕ್ಕಳು ಏನಾದ್ರೂ ಅಪ್ಲಿಕೇಶನ್ ಹಾಕುವಾಗ ನೀವೇನ್ ಮಾಡ್ತೀರಂದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಮಗುವನ್ನ ಬರ್ಸ್ಬೇಕು ಅಥವಾ ಹಿಂದಿ ಭಾಷೆಯಲ್ಲಿ ನಾವು ಬರ್ಸ್ಬೇಕು ಅಂತ ತಿಳ್ಕೊಂಡು ಏನಾದ್ರೂ ಹಿಂದಿ ಭಾಷೆಗೆ ಅಥವಾ ಇಂಗ್ಲಿಷ್ ಭಾಷೆ ಏನಾದ್ರೂ ಚೂಸ್ ಮಾಡೋದ್ರಲ್ಲಿಂತ ಏನಾದ್ರೂ ರಿಸರ್ವೇಶನ್ ಇರುತ್ತಾ ಅಂತ ಅನ್ನೋದು ನಿಮ್ದು ಏನಾದ್ರೂ ಪ್ರಶ್ನೆ ಇದ್ರೆ, ಆ ರೀತಿಯಾಗಿ ರಿಸರ್ವೇಶನ್ ಇರುವುದಿಲ್ಲ. ಮಾಧ್ಯಮಕ್ಕೆ ಯಾವುದೇ ಮೀಸಲಾತಿ ಇರುವುದಿಲ್ಲ, ಇದು ಕ್ಲಿಯರ್ ಆಗಿದೆ. ಜೊತೆಗೆ ಇಲ್ಲಿ ಪರೀಕ್ಷಾ ವಿಷಯಗಳು ನೋಡ್ರಿ, ಇಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಪ್ರಶ್ನೆಗಳನ್ನ ಕೇಳ್ತಾರೆ.
ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನಲ್ಲಿ 50 ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಮಾನ್ಯ ಜ್ಞಾನದಲ್ಲಿ ಜಿಕೆದಲ್ಲಿ 50 ಪ್ರಶ್ನೆಗಳನ್ನು ಕೇಳ್ತಾರೆ. ಐಕ್ಯೂದಲ್ಲಿ ಬೌದ್ಧಿಕ ಸಾಮರ್ಥ್ಯದಲ್ಲಿ 50 ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು ಎಷ್ಟು ಅಂಕಗಳ ಪ್ರಶ್ನೆ ಅಂತಂದ್ರೆ 200 ಅಂಕಗಳ ಪ್ರಶ್ನೆ. ಆದ್ರೆ ವಿಶೇಷವಾಗಿ ನೀವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂತಂದ್ರೆ, ಇಲ್ಲಿ ಇಂಗ್ಲಿಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ನಲ್ಲಿ 50 ಪ್ರಶ್ನೆಗಳೇನೋ ಕೇಳಿರ್ತಾರಲ್ಲ, 50 ಪ್ರಶ್ನೆ ಮತ್ತು 50 ಅಂಕಗಳಿರ್ತಾವಲ್ಲ, ಆ 50 ಅಂಕಗಳಿಗೆ ನೀವು ಏನ್ ಮಾಡ್ಬೇಕಾಗಿರ್ತಂತಂದ್ರೆ 18 ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ಏನಪ್ಪಾ ಅಂತಂದ್ರೆ ಎಲಿಜಿಬಲ್. ಇಂಗ್ಲಿಷ್ ವಿಷಯ ಅರ್ಹತೆಗೆ ಮಾತ್ರ ಸಂಬಂಧಿಸಿದ್ದು. ಆ 50 ಪ್ರಶ್ನೆಯಲ್ಲಿ ಅಥವಾ 50 ಅಂಕಗಳಲ್ಲಿ 18 ಅಂಕಗಳು ತಗೊಂಡ್ರ ಪಾಸ್. ಅದು ನೆಕ್ಸ್ಟ್ ಎಲಿಜಿಬಲ್ ಮಾತ್ರ. ಆದ್ರೆ ಅದ ಸ್ಕೋರ್ ಸೆಲೆಕ್ಷನ್ ಆಗಕ್ಕೆ ಅದು ಕೌಂಟ್ ಆಗುವುದಿಲ್ಲ. ನಿಮ್ಗೆ ಏನಾದ್ರೂ ಸ್ಕೋರಿಂಗ್ ಮಾಡ್ಬೇಕಾಗಿತ್ತು ಅಥವಾ ಸೆಲೆಕ್ಷನ್ ನಲ್ಲಿ ನಮ್ದು ಹೈಯೆಸ್ಟ್ ಸ್ಕೋರ್ ರಿಸಲ್ಟ್ ಏನೋ ಸ್ಕೋರಿಂಗ್ ದಲ್ಲಿ ಯಾವ ಅಂಕಗಳು ಹಿಡಿತಾರಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಮತ್ತು ಜಿಕೆ ಮತ್ತು ಐಕ್ಯೂ ಈ ಒಂದು 150 ಅಂಕಗಳಿಗೆ ಏನಪ್ಪಾ ಅಂತಂದ್ರೆ ನೀವು ಸ್ಕೋರ್ ಮಾಡ್ಬೇಕಾಗಿರುತ್ತೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಸೆಲೆಕ್ಷನ್ ಗೆ ಕನ್ಸಿಡರ್ ಆಗುತ್ತೆ. ಈ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಏನಪ್ಪಾ ಸೆಲೆಕ್ಷನ್ ಕನ್ಸಿಡರ್ ಆಗುವುದಿಲ್ಲ, ಕೇವಲ ಅರ್ಹತೆಗೆ ಮಾತ್ರ. ಅದರಲ್ಲಿ 18 ಅಂಕಗಳು ತೆಗೆದುಕೊಂಡ್ರೆ ಸಾಕು. ಈ ಒಂದು ಪರೀಕ್ಷಾ ವಿಷಯದ ಒಂದು ಸಮಯ ಏನಂದ್ರೆ 2 ಗಂಟೆ 30 ನಿಮಿಷ ಇದರ ಒಂದು ಕಾಲಾವಕಾಶ ಇರುತ್ತೆ. ಆ ಒಂದು ಸಮಯದಲ್ಲಿ ನೀವು ಪರೀಕ್ಷೆ ಬರಿಬೇಕಾಗಿರುತ್ತೆ. ಜೊತೆಗಿಲ್ಲೇ ನಿಮ್ಮ ಮಕ್ಕಳು ಏನಾದ್ರೂ ಸೆಲೆಕ್ಷನ್ ಆದ್ರೆ ಭಾರತದಲ್ಲಿ ಏನಪ್ಪಾ ಅಂತಂದ್ರ ಒಟ್ಟು ಭಾರತದಲ್ಲಿ ಒಂದು 5 ಮಿಲಿಟರಿ ಶಾಲೆಗಳಿವೆ. ಅಂದ್ರೆ ಇಲ್ಲಿ ನೋಡ್ರಿ, ಒಂದನೇದಾಗಿ ಬೆಂಗಳೂರು, ಎರಡನೇದಾಗಿ ಬೆಳಗಾಂ. ಅಂದ್ರೆ ಇವೆರಡು ಕೂಡ ಎಲ್ಲಿದಾವ ಅಂತಂದ್ರೆ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅದಾವ ಅಂದ್ರೆ 2 ಮಿಲಿಟರಿ ಸ್ಕೂಲ್ಗಳಿವೆ. ನೆಕ್ಸ್ಟ್ ಇಲ್ಲಿ 3ನೇದು ಅಜ್ಮೀರ್, ಮತ್ತೆ 4ನೇದು ಧೋಲ್ಪುರ. ಅಂದ್ರೆ ಇವೆರಡು ಎಲ್ಲಿ ಬರುತ್ತೆ ಅಂತಂದ್ರೆ ರಾಜಸ್ಥಾನದಲ್ಲಿ ಇವೆರಡು ಸ್ಥಳಗಳು ಬರ್ತಾವ. ಇವೆರಡು ಕೂಡ ಏನಪ್ಪಾ ಅಂತಂದ್ರೆ ಅಜ್ಮೀರ್ ಮತ್ತು ಧೋಲ್ಪುರ ಇವೆರಡು ಎಲ್ಲಿದಾವ ಅಂತಂದ್ರೆ ರಾಜಸ್ಥಾನದಲ್ಲಿದೆ. ನೆಕ್ಸ್ಟ್ ಚೈಲಾ. ಈ ಚೈಲಾ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಲ್ಲಿದೆ ಅಂತಂದ್ರೆ ಹಿಮಾಚಲ ಪ್ರದೇಶದ ಒಂದು ರಾಜ್ಯದಲ್ಲಿ, ಆ ರಾಜ್ಯದಲ್ಲಿ ಈ ಒಂದು ಚೈಲಾ ಎನ್ನುವ ಸ್ಥಳ ಬರುತ್ತೆ. ಇದನ್ನು ಕೂಡ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆಗಿದೆ. ಅಂದ್ರೆ ಇಲ್ಲಿ ಒಟ್ಟು ಭಾರತದಲ್ಲಿ ನಾವು ನೋಡಿದ್ದೇ ಆದ್ರ 5 ಮಿಲಿಟರಿ ಶಾಲೆಗಳಿವೆ. ಕರ್ನಾಟಕದಲ್ಲಿ 2, ಅಂದ್ರೆ ಒಂದು ಬೆಂಗಳೂರು, ಎರಡನೇದು ಬೆಳಗಾವಿ. ರಾಜಸ್ಥಾನದಲ್ಲಿ ನಾವು ನೋಡಿದ್ದೇ ಆದ್ರ ಒಂದು ಅಜ್ಮೀರು, ಎರಡನೇದು ಧೋಲ್ಪುರ. ಹಿಮಾಚಲ ಪ್ರದೇಶದಲ್ಲಿ ನಾವು ನೋಡಿದ್ದೇ ಆದ್ರ ಈ ಚೈಲ್ ಎನ್ನುವ ಸ್ಥಳದಲ್ಲಿ ಏನಪ್ಪಾ ಅಂತಂದ್ರ ಅಲ್ಲಿ ಒಂದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇದೆ. ಹೀಗೆ ಭಾರತದಲ್ಲಿ ಒಟ್ಟು 5 ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇದೆ. ನನ್ನ ವಿಡಿಯೋವನ್ನು ವೀಕ್ಷಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅಥವಾ ನಮ್ಮ ವಿ ಚಾಲೆಂಜ್ ಕೋಚಿಂಗ್ ನಲ್ಲಿ ಏನಾದ್ರು ತಮ್ಮ ಮಕ್ಕಳನ್ನ ಏನಾದ್ರು ಜಾಯಿನ್ ಮಾಡಿಸ್ಬೇಕು ಅಂತಂದ್ರೆ ಈ ಒಂದು ಕೆಳಗಡೆ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಫೋನ್ ನಂಬರ್ ಗಳಿಗೆ ಕರೆ ಮಾಡುವುದರ ಮೂಲಕ ಏನಪ್ಪಾ ಅಂತಂದ್ರ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.